ಇದಿಷ್ಟು ಫುಡ್ ಕೌಂಟರಲ್ಲೂ ಫುಲ್ಲು ಹೈಲೈಟಾಗಿ ಕಾಣ್ತಾ ಇರೋದು ಅಲ್ಲಿ ಕಾಂತಾರ ಬಿರಿಯಾನಿ ಅಂತ. ಎಲ್ಲಿ ಹೋದ್ರು ಕಾಂತಾರ ಕಾಂತಾರ ಕಾಂತಾರ. ಕಾಂತಾರ ಸ್ಪೆಷಲ್ ಬಿರಿಯಾನಿ ಕುಂದಾಪುರ ಫಿಶ್ ನೋಡಿ. ಕುಂದಾಪುರ ಫಿಶ್ ಆ್ಯಕ್ಚುಲಿ ನೂಡಲ್ಸ್ ಒಂಥರ ಸ್ಪೈಸಿಯಾಗಿ ನಮ್ಮ ಕರಾವಳಿ ಮಲೆನಾಡು ಆ ಕಡೆ ಟೇಸ್ಟ್ ಕೊಡ್ತಾ ಇದೆ. ಫಿಶ್ ಎಲ್ಲ ಎಲ್ಲಿಂದ ಬಂದಿರೋದು? ಎಲ್ಲ ಮಂಗಳೂರಿಂದ ಸರ್. ಡೈರೆಕ್ಟ್ ಬಂದಿದ್ದ ದುರ್ಗಾಂಬ ಬಸ್ಸಲ್ಲಿ. ಮೀನಂತೂ ಸಕ್ಕತ್ತಾಗಿದೆ, ಮೇಗಡೆ ಮಸಾಲೆನೂ ಅಷ್ಟೇ ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಒಳ್ಳೆ ಬಾಯ್ಲ್ಡ್ ಆಗಿದೆ, ಪುದೀನ ಫ್ಲೇವರ್ ಸಕ್ಕತ್ ಕೊಡ್ತಾ ಇದೆ. ಕೃಷಿ ಮೇಳಕ್ಕೆ ಬಂದಿದ್ವಿ, ಮಧ್ಯಾಹ್ನ ಊಟ ಟೈಮು ಒಂದು 3 ಗಂಟೆ ಆಗಿದೆ. ಸೊ ಇಲ್ಲಿರೋದಿಷ್ಟು ಫುಡ್ ಕೌಂಟರು, ಫಾಸ್ಟ್ ಫುಡ್ ಎಲ್ಲ ಇದೆ. ಇದಿಷ್ಟು ಫುಡ್ ಕೌಂಟರಲ್ಲೂ ಫುಲ್ಲು ಹೈಲೈಟಾಗಿ ಕಾಣ್ತಾ ಇರೋದು ಅಲ್ಲಿ ಕಾಂತಾರ ಬಿರಿಯಾನಿ ಅಂತ. ಎಲ್ಲಿ ಹೋದ್ರು ಕಾಂತಾರ ಕಾಂತಾರ ಕಾಂತಾರ. ಸೊ ಬನ್ನಿ ಆ ಕಾಂತಾರ ಬಿರಿಯಾನಿಗೆ ಇದು ಊಟ ಮಾಡೋಣ. ಕುಂದಾಪುರದಂತೆ, ನಮ್ಮೂರು ಸೈಡಿಂದು. ತೀರ್ಥಹಳ್ಳಿ ಕುಂದಾಪುರ ಏನೋ ಒಂದು ರಿಲೇಟೆಡ್ ಇರುತ್ತೆ. ಹೇಗಿರುತ್ತೆ ಫುಡ್ಡು, ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಸರ್ ಏನಿದೆ ಕಾಂತಾರ ಬಿರಿಯಾನಿ ಅಂತ ನೋಡಿದೆ. ಎಲ್ಲಿ ಹೋದ್ರು ಕಾಂತಾರ ಸ್ಪೆಷಲ್ ಬಿರಿಯಾನಿ ಕುಂದಾಪುರ ಫಿಶ್. ಎಲ್ಲೋದ್ರು ಕಾಂತಾರದೇ ಅವ, ಇವಾಗ ಅದೇ ಎಲ್ಲೂ ಕಾಂತಾರ ನೋಡಿದೆ. ಸೊ ಇಲ್ಲೇನು ಸ್ಪೆಷಲ್? ಇಲ್ಲಿ ಮೀನ್ ಸ್ಪೆಷಲ್ ಕಾಂತಾರ ಮೀನ್ ಫಿಶ್. ಕುಂದಾಪುರದ ಕುಂದಾಪುರ ಫಿಶ್ ಇಲ್ಲಿ ನೋಡಿ. ಓಕೆ, ಕುಂದಾಪುರ ಫಿಶ್. ಇವಾಗ ನನಗೆ ಒಂದು ಫಿಶ್ ಫ್ರೈ ಮತ್ತೆ ರೈಸ್ ಏನಿದೆ? ರೈಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ರೈಸ್ ಖಾಲಿನಾ? ಒಂದು ನೂಡಲ್ಸ್ ಕೊಡಿ, ಒಂದು ಫಿಶ್ ಫ್ರೈ ಕೊಡಿ. ನೂಡಲ್ಸ್ ಒಂದು ಫಿಶ್ ಫ್ರೈ. ಕುಂದಾಪುರ ಅನ್ನೋಕ್ಕೂ ಎಲ್ಲರಿಗೆ ಕಾಂತಾರನೇ ಇದೆ ಅಲ್ವಾ? ಇವಾಗ ಕುಂದಾಪುರ ಹೆಸರೆಲ್ಲ ಕಾಂತಾರ. ಕಾಂತಾರ ಈಗ ಟ್ರೆಂಡ್ ಆಗಿರೋದ್ರಿಂದ ಅದೇ ಹೆಸರು ಇಟ್ಟಿರೋದು ನಾವು. ನಾನು ಬಂದಿದ್ದು ಲೇಟ್ ಆಯಿತು, ಟೈಮ್ ಬಂದುಬಿಟ್ಟು 3:30. ಸೊ ರೈಸ್ ಐಟಮ್ ಏನಿಲ್ಲ, ನೂಡಲ್ಸ್ ಸಿಕ್ಕಿದೆ. ಹಾಗೆ ನಮ್ಮೂರ ಕಡೆ ಎಲ್ಲ ಸ್ವಲ್ಪ ಮೀನೆಲ್ಲ ಫ್ರೆಶ್ ಇರುತ್ತೆ. ಸೊ ಇದು ಕುಂದಾಪುರದ ಹೋಟ್ಲು, ಹಂಗಾಗಿ ಫಿಶ್ ಫ್ರೈನ ಆರ್ಡರ್ ಮಾಡೀನಿ. ಫಿಶ್ ಫ್ರೈ ಬರುತ್ತೆ. ಇವಾಗ ನೂಡಲ್ಸ್ ಹೇಗಿರುತ್ತೆ ನೋಡೋಣ, ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ನೂಡಲ್ಸ್ ಒಂಥರ ಸ್ಪೈಸಿಯಾಗಿ ನಮ್ಮ ಕರಾವಳಿ ಮಲೆನಾಡು ಆ ಕಡೆ ಟೇಸ್ಟ್ ಕೊಡ್ತಾ ಇದೆ. ನನಗೆ ಆ್ಯಕ್ಚುಲಿ ಬೆಂಗಳೂರಲ್ಲ ಈ ಟೇಸ್ಟಲ್ಲಿ ಎಲ್ಲೂ ಸಿಗಲ್ಲ ಆಲ್ಮೋಸ್ಟು. ಚಿಕನ್ ನೂಡಲ್ಸ್ ಸಕ್ಕತ್ತಾಗಿದೆ. ನಂಗೆ ಮೀನನ್ನು ಸಕ್ಕತ್ ಇಷ್ಟ. ಇವಾಗ ಮೀನು ಫ್ರೈ ಬರುತ್ತಂತೆ. ಯಾವ್ದು ಮೀನು ಫ್ರೈ ಅದು? ಬಂಗಡೆ ಬರ್ತಿದೆ. ಬಂಗಡೆ ದಿನ ಹೇಗಿರುತ್ತೆ ನೋಡೋಣ. ಬಿಸಿಯಾಗಿರುತ್ತೆ. ಫಿಶ್ ಫ್ರೈಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಬಂದಿಲ್ಲ. ಬಿಸಿಯಾಗಿ ಬರುತ್ತಂತೆ, ನೋಡೋಣ ಬಂದರೆ ಹೆಂಗಿರುತ್ತೆ ಅಂತೇಳಿ. ಫಿಶಲ್ಲಿ ಎಲ್ಲಿಂದ ಬಂದಿರೋದು? ಎಲ್ಲ ಮಂಗಳೂರಿಂದ ಸರ್. ಡೈರೆಕ್ಟ್ ಬಂದಿದ್ದಾ? ದುರ್ಗಾಂಬ ಬಸ್ಸಲ್ಲಿ. ನಿನ್ನೆ ನೈಟ್ ಬಂದಿದ್ದ ಹೇಗೆ? ನಿನ್ನೆ ನೈಟ್ ಹಾಕ್ಯಾರೆ, ಇವತ್ತು ಬೆಳಗ್ಗೆ ಬಂದಿದ್ದ? ಇಲ್ಲಿ ಬೆಳಗ್ಗೆ ಒಂದು 6:35 ಇಲ್ಲಿ ಬಂದು ಮೆಜೆಸ್ಟಿಕಲ್ಲಿ ಬಂದಾಯ್ತು. ಅಲ್ಲಿಂದ ನಾವು ಗಾಡಿಯಲ್ಲಿ ತಗೊಬಂದು. ಇವಾಗ ಇದನ್ನು ಬಿಟ್ಟು ಬೇರೆ ಟೈಮಲ್ಲಿ ಏನು ಮಾಡ್ತೀರಾ? ನಮ್ಮದು gkvk ಒಳಗಡೆ ಕ್ಯಾಂಟೀನ್ ಇದೆ. ಓ, ಇಲ್ಲಿ ಕ್ಯಾಂಟೀನ್ ಇದೆಯಾ? ಕ್ಯಾಂಟೀನ್. ಫಿಶ್ ಫ್ರೈ ಬಂದಿದೆ. ನನಗಂತೂ ಮೀನನ್ನೇ ಸಕ್ಕತ್ತಿಷ್ಟ. ಫ್ರೆಶ್ ಅಂತ ನಿನ್ನೆ ಹಾಕ್ಯಾರೆ, ಇವತ್ತು ಬೆಳಗ್ಗೆ ಬಂದಿದೆ ಫಿಶ್ಶು. ನಾನು ಮೊನ್ನೆ ಊರಿಗೆ ಹೋದಾಗ ತಿಂದೆ, ಇವತ್ತು ಅದೇ ಫ್ರೆಶ್ ಮೀನು ತಿಂತಾ ಇದ್ದೀನಿ. ಈ ಥರ ಡೈಲಿ ಫ್ರೆಶ್ ಸಿಗೋದು ಯಾರೋ ಬೆಂಗಳೂರು ಸಿಕ್ಬಿಟ್ರೆ ಇನ್ನೂ ಖುಷಿಯಾಗಿಬಿಡುತ್ತೆ. ಮೀನಂತೂ ಸಕ್ಕತ್ತಾಗಿದೆ, ಮೇಗಡೆ ಮಸಾಲೆನೂ ಅಷ್ಟೇ ಸಕ್ಕತ್ತಾಗಿದೆ. ನಮ್ದು ಆ ಕಡೆದು ಮಸಾಲೆಗಳು ಹೆಂಗಿರುತ್ತೋ ಆ ಥರ ಇದೆ. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿದೆ. ಕುಂದಾಪುರ ಹೋಟ್ಲು ಸಕ್ಕತ್ತಾಗಿದೆ ನೋಡಿ. ಬಾಂಗ್ಡಾ ಫ್ರೈ ಅಂದರು ಮೀನು ತಿನ್ನೋ ಖುಷಿನೇ ಬೇರೆ. ನಂಗಂತೂ ಕೃಷಿ ಮೇಳದಲ್ಲಿ ಕಾಂತಾರದಲ್ಲಿ ತಿಂದಿದ್ದು ಬಾಂಗ್ಡಾ ಫ್ರೈ ಅಂತೂ ಭಾರಿ ಇಷ್ಟ ಆಯಿತು. ಇನ್ನೂ 2 days ಇದೆ, ಬನ್ನಿ ಒಂದ್ಸಲಿ ಟ್ರೈ ಮಾಡಿ. ಸಖತ್ ಚೆನ್ನಾಗಿದೆ. ಮೀನು ಮಾತ್ರ ಫ್ರೆಶ್ಶು. ಇವತ್ತು ಬರುತ್ತಂತೆ. ಇವತ್ತು ನೈಟ್ ಹಾಕೋರಿ ನಾಳೆ ಬರುತ್ತೆ. ನಾಳೆ ಬಂದು ತಿಂದರೆ ನಾಳೆ ಫ್ರೆಶ್ ಸಿಗುತ್ತೆ. ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ ಚೆನ್ನಾಗಿದೆ ಮೀನಿಂದು. ಮೀನು ಜೊತೆ ಟೇಸ್ಟ್ ಮಾಡಿ ಅಂತ ಒಂದು ಪುದೀನ ಕಬಾಬ್ ಕೊಟ್ಟಿದ್ದಾರೆ, ಹೇಗೆ ನೋಡೋಣ. ಸಖತ್ ಚೆನ್ನಾಗಿದೆ, ಒಳ್ಳೆ ಬಾಯ್ಲ್ಡ್ ಆಗಿದೆ. ಪುದೀನ ಫ್ಲೇವರ್ ಸಖತ್ ಕೊಡ್ತಾ ಇದೆ. ನಾನು ಪುದೀನ ಕಬಾಬ್ ಫಸ್ಟ್ ಟೈಮ್ ತಿಂತಿರೋದು ಆ್ಯಕ್ಚುಲಾಗಿ, ಬಟ್ ಸಖತ್ ಇಷ್ಟ ಆಯಿತು ಪುದೀನ ಕಬಾಬು. ಇನ್ನೂ 2 days ಇದೆ. ಫುಡ್ಡಿನ ಇದಕ್ಕೆ ಬಂದರೆ ರೈಟ್ ಸೈಡಲ್ಲಿ ಇದೆ, ಈ ಕಡೆ ಕಾಂತಾರ ಬಿರಿಯಾನಿ ಅಂತೇಳಿ ಕುಂದಾಪುರ ಸ್ಟೈಲು. ಸಖತ್ತಾಗಿದೆ. ನೀವೇನು ಟ್ರೈ ಮಾಡ್ತೀರೋ ಗೊತ್ತಿಲ್ಲ, ಇಲ್ಲಿ ಕುಂದಾಪುರ ಫಿಶನ್ನು ಟ್ರೈ ಮಾಡಿ. ಸಖತ್ ಚೆನ್ನಾಗಿದೆ. ಯಾಕಂದರೆ ಫ್ರೆಶ್ ಫಿಶ್ಶು, ಮೀನು ಫ್ರೈ, ಕಬಾಬು, ಪುದೀನ ಕಬಾಬು, ಕೋಳಿ ರೊಟ್ಟಿ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ಸರ್. ನಮ್ಮ ನೆಕ್ಸ್ಟ್ ಆಯಿತು ಒಂದು ನಿಮಿಷ. ನಾನು ಫಿಶ್ ಫ್ರೈ ಇದು ಎಂತ ನೂಡಲ್ಸ್ 160 ಆಯಿತು. ರೀಸನಬಲ್ ಆಗಿದೆ. ಮೀನು ಕೂಡ ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಫಿಶ್ ಫ್ರೈ ಟ್ರೈ ಮಾಡಿ. ಹಾಗೆ ಅಕ್ಕಿ ಕೋಳಿ ರೊಟ್ಟಿ ಇದೆ, ನಮ್ಮ ಕಡೆ ಕೋಳಿ ರೊಟ್ಟಿ ತಿಂತಾರೆ. ಕೋಳಿ ರೊಟ್ಟಿಗೆ ಅಂತ ಕೋಳಿ ಗ್ರೇವಿ ಇದೆ, ಕುಂದಾಪುರ ಚಿಕನ್ ಇದೆ, ಅದು 80 rupees ಸೇಮ್ 80. ಅದು ಇಷ್ಟ ಆಯಿತು, ಒಂದ್ಸರಿ ಟ್ರೈ ಮಾಡಿ. ಕಾಂತಾರ ಫುಡ್ ಪಾಯಿಂಟ್ ಕುಂದಾಪುರ. ಇನ್ನು 2 days ಇರತ್ತೆ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು.